ಡೈಲಿ ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಕಲ್ಲು ತೂರಾಟ ಪ್ರಕರಣ. ಕಲ್ಲು ತೂರಾಟ ಹಿನ್ನೆಲೆ 50 ಜನರ ವಿರುದ್ಧ ಕೇಸನ್ನು ದಾಖಲಿಸಲಾಗಿದೆ. 10 ಜನರ ಹೆಸರು ಸೇರಿಸಿ ಅಪರಿಚಿತ 50 ಜನರ ಮೇಲೆ ಕೇಸನ್ನು ದಾಖಲಿಸಿದೆ. ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯ ಖಡಕ್ ಗಲ್ಲಿ ನಿವಾಸಿಗಳಿಂದ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡ ಪೊಲೀಸರು ತಲ್ವಾರ್ ಹಿಡಿದು ಘೋಷಣೆಯನ್ನ ಕೂಗಿದ್ದ ಅನ್ಯ ಕೋಮಿನ ಗುಂಪು ಐ ಲವ್ ಮೊಹಮ್ಮದ್ ಸೇರಿ ಧಾರ್ಮಿಕ ಘೋಷಣೆ ಕೂಗಿದ್ದ ಗುಂಪು ನಿಗದಿಪಡಿಸಿದ ಮಾರ್ಗ ಬಿಟ್ಟು ಖಡಕ್ ಗಲ್ಲಿ ಪ್ರವೇಶಿಸಿ ಮೆರವಣಿಗೆ ಮಾಡಲಾಗಿತ್ತು. ಉರುಸು ಹಿನ್ನೆಲೆ ಮಾರ್ಗ ಬದಲಾಯಿಸಿ ಮೆರವಣಿಗೆಯನ್ನ ಮಾಡಿತ್ತು ಗುಂಪು. ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿ ತಿಳಿಗೊಂಡಿದ್ರೂ ಪೊಲೀಸರಿಂದ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಒಟ್ಟು 50 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಇನ್ನು ಅಪರಿಚಿತರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಇದೊಂದು ಹೊಸ ಖಾಯಿಲೆ. ಯಾವುದೋ ಊರಿನಿಂದ ಬಂದು ಇನ್ನೆಲ್ಲೋ ಗಲಭೆ ಎಬ್ಬಿಸೋದು, ಅಂದ್ರೆ ಇವರು ಪಕ್ಕ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈ ಊರಿನವರೇ ಅಲ್ಲ, ಬೇರೆ ಊರಿನಿಂದ ಬಂದು ಬೇಕು ಅಂತ ಕಿತಾಪತಿ ತೆಗೆಯೋದು. ಅಂದ್ರೆ ಈ ಊರಿನ, ಈ ರಾಜ್ಯದ, ಈ ದೇಶದ ನೆಮ್ಮದಿ ಹಾಳು ಮಾಡಬೇಕು, ಸ್ವಾಸ್ಥ್ಯ ಹಾಳು ಮಾಡಬೇಕು ಅನ್ನೋದು ಇವ್ರ ಉದ್ದೇಶ. ಮುಖ್ಯ ಉದ್ದೇಶ ದೇವರಲ್ಲಿ ಲೀನವಾಗೋದು, ದೇವರನ್ನ ಸೇರೋದು, ದೇವರ ಆರಾಧನೆ ಮಾಡೋದು ಅಲ್ಲ. ಹೆಂಗ್ ಸಮಾಜ ಹೊಡಿಬೇಕು, ಯಾರಿಗೆ ಕಲ್ಲಲ್ಲಿ ಹೊಡಿಬೇಕು, ತಲ್ವಾರ್ ಎಲ್ಲಿ ತೋರಿಸ್ಬೇಕು, ಇಷ್ಟೇ ಉದ್ದೇಶ. ಸೊ ಈ ಮೆರವಣಿಗೆಯಲ್ಲೂ ಕೂಡ ಅದೇ ಆಗಿರೋದು. ಇಲ್ಲ ಅಂತ ಅಂದಿದ್ರೆ, ಇವರು ಕಾನೂನಿಗೆ ಗೌರವ ಕೊಡೋದಾಗಿದ್ರೆ, ಪೊಲೀಸ್ ಇಲಾಖೆ ಹೇಳ್ದಂಗೆ ಕೇಳೋದಾಗಿದ್ರೆ, ಇವ್ರಿಗೆ ಎಲ್ಲಿ ಯಾವ ಮಾರ್ಗದಲ್ಲಿ ಹೋಗಿ ಮೆರವಣಿಗೆ ಅಂತ ಅನುಮತಿ ಕೊಟ್ಟಿದ್ರೆ ಆ ಮಾರ್ಗದಲ್ಲಿ ಹೋಗ್ಬೇಕಾಗಿತ್ತು. ಕಿತಾಪತಿ ತೆಗೆದು ಬೇರೆ ಮಾರ್ಗದಲ್ಲಿ ಹೋದಾಗ್ಲೇನೆ ಇದು ಪಕ್ಕ ಪ್ಲಾಂಟ್ ಅನ್ನೋದು ಅರ್ಥ ಆಗ್ತಾ ಇದೆ. ಸೊ ಇದೀಗ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾರೇ ಆಗಿರ್ಲಿ ಅವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗ್ಬೇಕು. ಇಂಥ ಕಿತಾಪತಿ ಮಾಡ್ತಾರಲ್ಲ, ವಿಷ ಬೀಜಗಳು, ವಿಷ ಕ್ರಿಮಿಗಳು, ಇಂಥವ್ರನ್ನ ಒದ್ದು ಒಳಗೆ ಹಾಕಬೇಕು. ಸಮಾಜದಲ್ಲಿ ಎಲ್ರೂ ಶಾಂತಿಯಿಂದ ನೆಲೆಸ್ತಾ ಇರುವಂತ ಸಂದರ್ಭದಲ್ಲಿ ಇಂಥ ಕಿತಾಪತಿಗಳು ಮಾಡೋರು ಹೆಚ್ಚಾಗ್ತಾ ಇದ್ದಾರೆ ಇತ್ತೀಚೆಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈಗ ಕಂಪ್ಲೇಂಟ್ ಆಗಿದೆ, ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಯಾರ್ಯಾರ ವಿರುದ್ಧ ಎಫ್ಐಆರ್ ಆಗಿದೆ, ಏನ್ ಕತೆ? ನೀತಿ, ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಸಂಬಂಧಪಟ್ಟಂತೆ ಈಗ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಏನು ಸ್ಥಳೀಯ ಖಡಕ್ ಗಲ್ಲಿ ನಿವಾಸಿಗಳು ಕೊಟ್ಟಂತ ದೂರಿನ ಆಧರಿಸಿ ಈಗ ಪೊಲೀಸರು ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಪ್ರಮುಖವಾಗಿ 10 ಜನರ ಹೆಸರನ್ನ ಸೇರಿಸಿ ಒಟ್ಟು 50 ಜನ ಅಂದ್ರೆ ಅಪರಿಚಿತರ ಗುಂಪು ಅಂತ ಹೇಳಿ ಒಂದು ದೂರು ಕೊಡಲಾಗಿದೆ ಅನ್ನುವಂತ ಮಾಹಿತಿ ಈಗ ಪೊಲೀಸ್ ಮೂಲಗಳಿಂದ ಗೊತ್ತಾಗಿದೆ. ಈಗಾಗಲೇ ಏನು ಖಡಕ್ ಗಲ್ಲಿ ಆಗಿರ್ಬೋದು, ಜಾಲ್ಗಾರ್ ಗಲ್ಲಿ ಆಗಿರ್ಬೋದು, ಜೊತೆಗೆ ಆ ಒಂದು ಭಾಗದಲ್ಲಿ ಇರತಕ್ಕಂತ ಏನು CCTV ಪರಿಶೀಲನೆ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿನೇ ಒಂದು CCTV ಫುಟೇಜ್ ಕೂಡ ಪೊಲೀಸರು ಒಂದು ಕಲೆ ಹಾಕಿರ್ತಕ್ಕಂಥದ್ದು. ಅದನ್ನ ಆಧರಿಸಿ ಯಾವೆಲ್ಲ ಆರೋಪಿಗಳಲ್ಲೂ ಕಲ್ಲು ತೂರಾಟ ನಡೆಸಿದ್ದಾರೆ ಮತ್ತೆ ಯಾರೆಲ್ಲ ಕೈಯಲ್ಲಿ ಮಾರಕಾಸ್ತ್ರ ಹಿಡ್ಕೊಂಡು ಘೋಷಣೆ ಹಾಕಿದ್ದಾರೆ ಅನ್ನುವಂತ ಒಂದು ಪತ್ತೆ ಕಾರ್ಯ ಕೂಡ ಪೊಲೀಸರು ಮುನ್ನಡೆಸಿದ್ದಾರೆ. ಒಂದ್ ಕಡೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬೆಳಗಾವಿ ಬರ್ತಾ ಇದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಇವತ್ತು ಚಾಲನೆ ಕೊಡಲಿದ್ದಾರೆ. ಹಾಗಾಗಿ ಒಂದ್ ಕಡೆ ಸಿಎಂ ಬರ್ತಾ ಇದ್ದಾರೆ, ಮತ್ತೊಂದ್ ಕಡೆ ಒಂದು ಘಟನೆ, ಎರಡು ಘಟನೆ ಕಾರಣಕ್ಕಾಗಿ ಈಗ ಪೊಲೀಸರು ಈಗ ಆ ಒಂದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಕಳೆಬಜಾರಿ ACP ಶೇಖರಪ್ಪ ನೇತೃತ್ವ ತಂಡವನ್ನು ಕೂಡ ಈಗ ಸ್ಥಳದಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಒಂದು KSRP ತುಕಡಿ ಸೇರಿದಂತೆ ಏನು ಅನೇಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸಬಾರದು. ಅದರ ಜೊತೆಗೆ ಏನಂದ್ರೆ ಸದ್ಯ ಇರ್ತಕ್ಕಂಥ ಪರಿಸ್ಥಿತಿ ಇನ್ನಷ್ಟು ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಈಗ ಕ್ರಮಗಳನ್ನ ಜರುಗಿಸ್ತಾರೆ ಅಂತ ಹೇಳ್ಬೋದು. ಆದ್ರೆ ನಿನ್ನೆ ನಡೆದಂತ ಘಟನೆಯಿಂದ ಖಡಕ್ ಗಲ್ಲಿ ಆಗಿರ್ಬೋದು, ಸುತ್ತಮುತ್ತ ಪ್ರದೇಶದಲ್ಲಿ ಬೂದಿ ಮುಚ್ಚಿದಂತ ಕೆಂಡದಂತ ವಾತಾವರಣ ನಿರ್ಮಾಣ ಆಗಿದೆ. ನೀತಿ, ಇಲ್ಲಿ ಒಂದು ಅಂಶ ನಾವು ಬಹಳ ಗಮನಿಸಬೇಕೇನಂದ್ರೆ ನೀತಿ, ಈ ಹಿಂದೆ ಬೆಳಗಾವಿಯಲ್ಲಿ ಯಾವಾಗ ಕೋಮು ಸಂಘರ್ಷಗಳಾಗಿದ್ದಾವೆ, ಕೋಮು ಗಲ್ಲಿಗಳಾಗಿದ್ದಾವೆ, ಅವೆಲ್ಲವೂ ಕೂಡ ಈ ಒಂದು ಖಡಕ್ ಗಲ್ಲಿಯ ಇಂದಲೇ ಆರಂಭಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಖಡಕ್ ಗಲ್ಲಿಯಲ್ಲಿ ಒಂದು ಬದಿಯಲ್ಲಿ ಒಂದು ಸಮುದಾಯ, ಮತ್ತೊಂದು ಬದಿಯಲ್ಲಿ ಇನ್ನೊಂದು ಸಮುದಾಯ ಇರ್ತಕ್ಕಂಥ ಕಾರಣಕ್ಕಾಗಿ ನಿರಂತರವಾಗಿ ಈ ರೀತಿ ಸಂಘರ್ಷಗಳಾಗ್ತಾ ಇದ್ವು. ನಿನ್ನೆ ಏನು ಕಲ್ಲು ತೂರಾಟ ಆದಂತ ಸಂದರ್ಭದಲ್ಲಿ ಎರಡೂ ಸಮುದಾಯದ ಹಿರಿಯರು ಒಂದು ಮಧ್ಯ ಪ್ರವೇಶ ಮಾಡಿದ್ರಿಂದ ಆಗಬಹುದು ಅಂತ ದೊಡ್ಡ ಒಂದು ಏನು ಅನಾಹುತವನ್ನು ತಪ್ಪಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಈಗ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿಗಳ ಪತ್ತೆ ಕಾರ್ಯ ಈಗ ಮುಂದುವರೆದಿರ್ತಕ್ಕಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.